ವೋಟ್ ಚೋರಿ ಆರೋಪ ಹಿನ್ನೆಲೆ ಚುನಾವಣಾ ಆಯೋಗ ಅಲರ್ಟ್ ಆಗಿದೆ. ಮತದಾರರ ನೋಂದಣಿ ಮತ್ತು ಡಿಲೀಟ್ ಮಾಡಲಿಕ್ಕೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಯಾವುದಾದ್ರೂ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸಬೇಕಾದರೂ ಅಷ್ಟೇನೆ, ಮತದಾರರನ್ನ ಪಟ್ಟಿಯಿಂದ ತೆಗಿಬೇಕಾದರೂ ಅಷ್ಟೇನೆ. ಇಲ್ಲಿ ಮೇಯ್ನ್ ಆಗಿ ಮತದಾರನ ಮೊಬೈಲ್ಗೆ ಒಂದು OTP ಬರಬೇಕು. ಆ OTPನ ಕನ್ಫರ್ಮ್ ಮಾಡಿದ ಮೇಲೆ ಮಾತ್ರ ಹೆಸರು ಸೇರ್ಪಡೆ ಅಥವಾ ಹೆಸರು ಡಿಲೀಷನ್ ಎರಡನ್ನು ಮಾಡಲಾಗುತ್ತೆ ಅಂಥೇಳಿ ಮೊಬೈಲ್ ಸಂಖ್ಯೆನ ಕಡ್ಡಾಯ ಮಾಡ್ತಾ ಇದೆ. ಅದು ಆಧಾರ್ಗೆ ಲಿಂಕ್ ಆಗಿರತಕ್ಕಂಥ ಮೊಬೈಲೇ ಆಗಬೇಕು. OTP ಬಂದಾಗ ಓಕೆ ಮಾಡಿದರಷ್ಟೇ ಹೆಸರು ಸೇರ್ಪಡೆ ಆಗುತ್ತೆ. ಡಿಲೀಟ್ ಹೆಸರು ಸೇರಿಸೋದಕ್ಕೆ ತೆಗೆಸೋದಕ್ಕೆ ಈ ಪರಿಶೀಲನೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ ಚುನಾವಣಾ ಆಯೋಗ. ಹೆಸರನ್ನು ಡಿಲೀಟ್ ಮಾಡುವುದಕ್ಕೆ ಈ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಆನ್ಲೈನ್ನಲ್ಲಿ ಫಾರ್ಮ್ 7 ಅನ್ನು ಬಳಸ್ಕೊಂಡು ಹೆಸರು ತೆಗೆಯಲಾಗ್ತಾ ಇದೆ. ಏನಾಗುತ್ತೆ, ನೀವು ಆನ್ಲೈನ್ನಲ್ಲಿ ಫಾರ್ಮ್ 7 ಬಳಸ್ಕೊಂಡ್ಬಿಡೋದು, ಯಾವುದೋ ವ್ಯಕ್ತಿನ ಡಿಲೀಟ್ ಮಾಡಿಬಿಡಿ ಅಂತ ಇನ್ಯಾರೋ ಯಾವುದೋ ನಂಬರಿಂದ ಯಾವುದೋ ಸ್ಟೇಟಿಂದ, ಮೊನ್ನೆ ರಾಹುಲ್ ಗಾಂಧಿ ಮಾಡಿದಂಥ ಆರೋಪ ಅದೇನೆ. ಯಾವುದೋ ರಾಜ್ಯದಲ್ಲಿ ಕೂತ್ಕೊಂಡು ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನಗಳ, 6,000ಕ್ಕೂ ಮಿಗಿಲಾಗಿರ್ತಕ್ಕಂಥ ಜನಗಳ ಮತದಾರರ ಪಟ್ಟಿಯಿಂದ ಅವ್ರ ಹೆಸರು ತೆಗೆಸಬೇಕು ಅಂತೇಳಿ ಯಾರ್ಯಾರೋ ಅಪ್ಲಿಕೇಶನ್ ಹಾಕಿಬಿಟ್ಟಿದ್ರು. ಜೆನ್ಯೂನ್ ಆಗಿ ಅದರಲ್ಲಿ ನಿಜವಾಗಿಯೂ ಇಂಥವ್ರ ಹೆಸರು ತೆಗೀರಿ ಅಂತೇಳಿ 28 ಅರ್ಜಿ ಮಾತ್ರ ಜೆನ್ಯೂನ್. ಅದರಲ್ಲಿ ಇನ್ಯಾರೋ ಬೆಳಗಿನ ಜಾವ 4 ಗಂಟೆಗೆ 36 ಸೆಕೆಂಡ್ಗಳಲ್ಲಿ 2 ಅರ್ಜಿ ತುಂಬಿ ಕಳಿಸ್ಬಿಟ್ಟಿದ್ರು. ಅಂದರೆ ಹೇಗಿದು ಫಾರ್ಮ್ 7 ಬಳಸ್ಕೊಳ್ಳೋದು? ಇಂಥವ್ರದ್ದು ಗೋದಾಬಾಯಿ, ಅಲ್ಲೊಬ್ರು ಗೋದಾಬಾಯಿ ಅಂತ ಇದ್ದರು. ಆ ಗೋದಾಬಾಯಿ ನಾನು ಯಾಕಪ್ಪ ಡಿಲೀಟ್ ಮಾಡಿಸ್ಕೊಳ್ಳಿ ನನ್ನ ಹೆಸರು ಅಂಥೇಳಿ ಆ ಊರಿಗೆ ಹೋಗಿ ಅವ್ರನ್ನ ಮಾತಾಡಿಸ್ದಾಗೂ ಅದೇ ಮಾತು ಹೇಳ್ತಾ ಇದ್ರು. ನಾನು ಯಾಕೆ ನನ್ನ ಮತವನ್ನು ತೆಗೆದುಬಿಡಿ ಅಂತ ನಾನು ಯಾಕೆ ಅರ್ಜಿ ಹಾಕಲಿ, ನಾನು ಇಲ್ಲೇ ಇದ್ದೀನಿ, ಇದೇ ಊರಿನವಳು ನಾನು ಅಂತ ಅವ್ರು ಮಾತಾಡ್ತಾ ಇದ್ರು. ಈ ಫಾರ್ಮ್ 7 ಬಳಸ್ಕೊಂಡು ದುರ್ಬಳಕೆ ಆಗ್ತಾ ಇತ್ತಲ್ಲ, ಇದೀಗ ಈ ಥರದ್ದೆಲ್ಲ ತೆಗಿಬೇಕು, ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂಥೇಳಿ ಮೊಬೈಲ್ ಸಂಖ್ಯೆಯನ್ನು ಬಳಸ್ಕೊಂಡು ದುರ್ಬಳಕೆ ಸಾಧ್ಯತೆ ಇತ್ತಲ್ಲ, ಈ ದುರ್ಬಳಕೆಗೆ ತಡೆ ಒಡ್ಡುವ ಸಲುವಾಗಿ ಈ ದೃಢೀಕರಣ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಈ ದೃಢೀಕರಣ ವ್ಯವಸ್ಥೆಗೆ ಚುನಾವಣಾ ಆಯೋಗ ತೀರ್ಮಾನ ಮಾಡಿದೆ. ಹಾಗಾಗಿ ಇನ್ನು ಮೇಲೆ ಈ ಫಾರ್ಮ್ 7 ಮೂಲಕವಾಗಿ ಯಾರ್ಯಾರೋ ಅರ್ಜಿಗಳನ್ನು ಯಾರ್ಯಾರ ವಿರುದ್ಧನೋ ಹಾಕ್ಕೊಂಡು ಹೆಸರು ತೆಗೆಸುವುದು ಅಥವಾ ಸೇರಿಸುವುದು ನಿಲ್ಲಬಹುದೇನೋ ವೆಯ್ಟ್ ಮಾಡೋಣ.